ಮನುಷ್ಯ ಅನ್ನೋದು ನಿಶ್ಚಿತವಾದ ಒಂದು ಸ್ಥಿತಿಯಲ್ಲ, ಅದೊಂದು ಸಾಧ್ಯತೆ. ಅದು ಹೀಗೆ ಅಂತ ಫಿಕ್ಸ್ ಆಗಿಲ್ಲ. ಈ ಸಾಧ್ಯತೆಯನ್ನು ಸರಿಯಾಗಿ ಬಳಸ್ಕೋಬೇಕಂದ್ರೆ ಅದಕ್ಕೆ ಅಂತ ಒಂದಿಡೀ ವ್ಯವಸ್ಥೆನೇ ಇದೆ, ಅದನ್ನು ಅನುಸರಿಸಬೇಕು. ಈ ಜೀವ ಹೇಗೆ ಕೆಲಸ ಮಾಡುತ್ತೆ ಮತ್ತು ನಾವು ಇದರಿಂದ ಏನೇನು ಮಾಡಬಹುದು ಅಂತ ಅರ್ಥ ಮಾಡಿಕೊಳ್ಳೋ ಈ ತಂತ್ರಜ್ಞಾನ, ಈ ವಿಜ್ಞಾನವನ್ನೇ ನಾವು ಯೋಗ ಅಂತ ಕರೆಯೋದು. ನೀವು ಯಾವ ರೀತಿ ಯೋಗ ಮಾಡ್ತಿದ್ದೀರೋ ಗೊತ್ತಿಲ್ಲ, ಆದರೆ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿನ ನನ್ನ ಅನುಭವದ ಪ್ರಕಾರ ತುಂಬ ಜನ ಯೋಗ ಅನ್ನೋದು ಕ್ಯಾಲಿಫೋರ್ನಿಯಾದಲ್ಲೇ ಶುರುವಾಯಿತು ಅಂದ್ಕೊಂಡಿದ್ದಾರೆ. ಯಾರನ್ನೋ ಭೇಟಿಯಾದೆ, ಅವರು ಮಡೋನಾನೇ ಯೋಗ ಶುರು ಮಾಡಿದ್ದು ಅಂತ ನಂಬಿದ್ರು. ನೋಡಿ, ಜೀವನದ ಈ ಕಾರ್ಯವಿಧಾನ ತುಂಬಾನೇ ಸರಳ. ನೀವೆಲ್ಲರೂ ಯಾವುದಾದ್ರೂ ಒಂದು ರೀತಿಯ ಎಲೆಕ್ಟ್ರಾನಿಕ್ ಡಿವೈಸ್, ಅಟ್ಲೀಸ್ಟ್ ಒಂದು ಫೋನ್ ಆದರೂ ಇಟ್ಕೊಂಡಿರ್ತೀರ. ಈ ಫೋನ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ದಷ್ಟು ಅದನ್ನು ಚೆನ್ನಾಗಿ ಬಳಸಬಹುದು ಅಲ್ವಾ? ಹೋದ ವರ್ಷ ಭಾರತದಲ್ಲಿ ಸೆಲ್ಫೋನ್ ಕಂಪನಿಗಳು ಒಂದು ಸರ್ವೆ ಮಾಡಿದ್ವು. ಸದ್ಯ ಭಾರತ ಇಡೀ ಜಗತ್ತಿನಲ್ಲೇ ಫೋನ್ಗಳ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ. ಪ್ರತಿ ತಿಂಗಳು ಸುಮಾರು 55 ಲಕ್ಷ ಹೊಸ ಫೋನ್ನ ಖರೀದಿಸ್ತಿದ್ದೀವಿ, ಸರಿನಾ? ಅಂದರೆ ವರ್ಷಕ್ಕೆ ಸುಮಾರು 6 ಕೋಟಿ ಹೊಸ ಫೋನ್ಗಳು ಬರ್ತಿವೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರ ಹತ್ತಿರಾನೂ 3-4 ಫೋನ್ ಇರುತ್ತೆ. ಸರ್ವೆ ಮಾಡಿದಾಗ ಅದು ಎರಡನೇದು. ಮೊದಲನೇದು ನಿಮಗೆ ಕೇಳಿಸ್ಲಿಲ್ಲ. ಸರ್ವೆ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ, ಸುಮಾರು 97% ಜನ ಒಂದು ಸಾಧಾರಣ ಫೋನ್ನಲ್ಲಿರೋ ಫೀಚರ್ಗಳಲ್ಲಿ ಬರೀ 7% ಅಷ್ಟೇ ಬಳಸ್ತಿದ್ದಾರೆ. ನಾನು ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಿಲ್ಲ, ಸಾಧಾರಣ ಫೋನ್ ಬಗ್ಗೆ ಹೇಳ್ತಿದ್ದೀನಿ. ಅದರಲ್ಲೂ ಕೂಡ ಜನರು ಬರೀ 7% ಫೀಚರ್ಸ್ ಅಷ್ಟೇ ಬಳಸ್ತಿದ್ದಾರೆ ಅನ್ನಲಾಗತ್ತೆ. ಅವರೀಗ ಅದರಲ್ಲಿರೋ 90% ಎಲೆಕ್ಟ್ರಾನಿಕ್ಸ್ನ ತೆಗೆದರೂ ಜನರಿಗೆ ಗೊತ್ತೇ ಆಗಲ್ಲ ಅಂತ ಯೋಚಿಸ್ತಿದ್ದಾರೆ. ಜೊತೆಗೆ ₹500 ಡಿಸ್ಕೌಂಟ್ ಕೂಡ ಕೊಡಬಹುದು. ಅವರಿಗೂ ಖುಷಿ, ನಮಗೂ ಖುಷಿ. ಬಹುಶಃ ಈಗಾಗಲೇ ತೆಗೆದಿರ್ಬೋದು, ನಮಗೆ ಗೊತ್ತಿಲ್ಲ. ಎಲ್ಲ ಫೀಚರ್ಗಳನ್ನು ಬಳಸೋಕೆ ಹೋದಾಗ ಅದರಲ್ಲಿ ಯಾವುದೋ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗತ್ತೆ. ಅಂದರೆ ಒಂದು ಚಿಕ್ಕ ಫೋನ್ನಲ್ಲಿ ನೀವು ಬರೀ 7% ಬಳಸ್ತೀರಿ. ಇದು ಅತ್ಯುನ್ನತ ಉಪಕರಣ. ಬೇರೆಲ್ಲ ಉಪಕರಣ ಬಂದಿರೋದು ಇದರಿಂದಲೇ. ನಿಮ್ಮ ಈ ದೇಹವನ್ನು ಎಷ್ಟು % ಬಳಸ್ತಿದ್ದೀರಿ ಅಂತ ಅನ್ಕೊಂಡಿದ್ದೀರಿ? ಸುಮ್ಮನೆ ಗೆಸ್ ಮಾಡಿ. ಎಷ್ಟು %? 2, 5? ನಿಮ್ಮ ಬಗ್ಗೆ ತುಂಬ ಉದಾರವಾಗಿ ಯೋಚಿಸ್ತಿದ್ದೀರಿ. 1%ಗಿಂತಲೂ ಕಡಿಮೆ. ಯಾಕಂದ್ರೆ ನಿಮ್ಮ ಹೊಟ್ಟೆಪಾಡು ನೋಡ್ಕೊಳ್ಳೋಕೆ ಅಥವಾ ಹೊರ ಜಗತ್ತಿನಲ್ಲಿ ಬದುಕೋಕೆ ನಿಮಗೆ ಇದರ 1% ಕೂಡ ಬೇಕಿಲ್ಲ. ಇದು ಇಡೀ ಬ್ರಹ್ಮಾಂಡವನ್ನೇ ಗ್ರಹಿಸೋ ಸಾಮರ್ಥ್ಯ ಹೊಂದಿದೆ. ಇದನ್ನು ಸರಿಯಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇದು ಒಂದು ಆಂಟೆನಾ ಥರ. ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಈ ಸೃಷ್ಟಿಯಲ್ಲಿರೋ ಎಲ್ಲವನ್ನೂ ಗ್ರಹಿಸಬಲ್ಲದು. ಆದರೆ ನಾವು ಇದರ ಜೊತೆ ಏನೇನೋ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಇಡೀ ಜೀವನದ ದೃಷ್ಟಿಕೋನ ಬರೀ ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತ ಆಗಿದೆ. ಭೌತಿಕ ಅನ್ನೋದು ಹಣ್ಣಿನ ಸಿಪ್ಪೆಯ ಥರ, ಅದಕ್ಕೆ ತನ್ನದೇ ಉದ್ದೇಶ ಇಲ್ಲ. ಅಂದರೆ ನೀವು ಹಣ್ಣು ತಿಂದ ತಕ್ಷಣ ಅದರ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಹಾಕ್ತೀರಾ ಅಲ್ವಾ? ಸಿಪ್ಪೆ ಅನ್ನೋದು ಬರೀ ಒಂದು ಪ್ಯಾಕೇಜ್ ಮಾತ್ರ. ಒಳಗಿರೋ ಹಣ್ಣಿಗೆ ಬೆಲೆ ಇರೋದ್ರಿಂದಾನೇ ಪ್ಯಾಕೇಜ್ಗೆ ಬೆಲೆ ಬರೋದು. ನೀವು ಈಗ ಇಲ್ಲಿ ಕೂತಾಗ ಈ ದೇಹ ತುಂಬ ಮುಖ್ಯ ಅನ್ಸುತ್ತೆ. ಇದಕ್ಕೆ ಊಟ ಹಾಕಬೇಕು, ಬಟ್ಟೆ ಹಾಕಬೇಕು, ಅಲಂಕಾರ ಮಾಡಬೇಕು, ಹೀಗೆ ನಾನಾ ರೀತಿ ಆರೈಕೆ ಮಾಡಬೇಕು.
ನಾಳೆ ಬೆಳಗ್ಗೆ ನಿಮ್ಮೊಳಗಿರೋ ನಿಮ್ಮ ಅನುಭವಕ್ಕೆ ಬರದ ಆ ಜೀವ ಹೋದ್ರೆ ದೇಹದ ಜೊತೆ ಯಾರಿಗೆ ಏನೂ ಕೆಲಸ ಇರಲ್ಲ. ಹೌದಲ್ವಾ? ಒಳಗಡೆ ಹಣ್ಣು ಇರೋದ್ರಿಂದಲೇ ಈ ಸಿಪ್ಪೆಗೆ ಇಷ್ಟು ಬೆಲೆ ಬಂದಿದೆ. ಈಗ ಯೋಗ ಅಂದರೆ ಬರೀ ಮೈ ಕೈ ತಿರ್ಚೋದಲ್ಲ, ತಲೆ ಕೆಳಗಾಗಿ ನಿಲ್ಲೋದಲ್ಲ, ಉಸಿರು ಹಿಡಿಯೋದಲ್ಲ. ಇದನ್ನೆಲ್ಲ ಸರ್ಕಸ್ ಮಾಡೋ ವ್ಯಕ್ತಿನೂ ಹೆಚ್ಚಿನ ಯೋಗಿಗಳಿಗಿಂತ ಚೆನ್ನಾಗಿ ಮಾಡ್ತಾನೆ. ಹೌದು, ಹೌದಾ ಅಲ್ವಾ? ಹಾಗನ್ಸಲ್ವಾ? ಸರ್ಕಸ್ ಮಾಡೋ ವ್ಯಕ್ತಿ ಯೋಗಿಗಿಂತ ತುಂಬಾನೇ ಚೆನ್ನಾಗಿ ಮಾಡ್ತಾನೆ. ದೇಹಾನ ತಿರ್ಚೋದು, ಅದು ಮಾಡು ಇದು ಮಾಡು, ಬೇರೆ ಬೇರೆ ಭಂಗೀಲಿರೋದನ್ನೆಲ್ಲ. ಯೋಗದ ಉದ್ದೇಶ ಅದಲ್ಲ. ದುರದೃಷ್ಟವಶಾತ್ ಯೋಗ ಅಂದ ತಕ್ಷಣ ಕಷ್ಟಕರವಾದ ಆಸನಗಳನ್ನು ಹಾಕೋದು ಅನ್ಕೋತಾರೆ. ಯೋಗ ಆಸನಗಳ ಬಗ್ಗೆ ಅಲ್ಲ, ಅದು ಯೋಗದ ಒಂದು ಸಣ್ಣ ಭಾಗ ಅಷ್ಟೆ. ಯೋಗ ಅಂದರೆ ನಿಮ್ಮ ಅನುಭವದಲ್ಲಿ ಎಲ್ಲವೂ ಒಂದಾಗೋದು. ಯೋಗ ಅನ್ನೋ ಪದದ ಅರ್ಥ ಐಕ್ಯತೆ ಅಂತ. ಐಕ್ಯತೆ ಅಂದ್ರೇನು? ಯಾವುದು ಯಾವುದ್ರ ಜೊತೆ ಕೂಡುತ್ತೆ? ಇಲ್ಲಿ ಕೂತಿರುವಾಗ ನಾನು ಯಾರು ಅನ್ನೋ ನಿಮ್ಮ ಕಲ್ಪನೆ, ಅನುಭವ ಎಲ್ಲಾನೂ ಬಲವಾಗಿರುತ್ತೆ. ನಾನು ಪ್ರತ್ಯೇಕ ವ್ಯಕ್ತಿ ಅನ್ನಿಸತ್ತೆ. ಆದರೆ ಗಿಡಮರಗಳು ಹೊರಬಿಡೋ ಗಾಳಿಯನ್ನ ನೀವು ಉಸಿರಾಡ್ತಿದ್ದೀರಿ, ನೀವು ಬಿಡೋ ಗಾಳಿಯನ್ನ ಗಿಡಮರಗಳು ತಗೊಳ್ತಿವೆ. ಅಂದ್ರೆ ನಿಮ್ಮ ಶ್ವಾಸಕೋಶದ ಅರ್ಧ ಭಾಗ ಆ ಮರದಲ್ಲಿದೆ. ಹೌದಾ ಅಲ್ವಾ? ಇದು ಬರೀ ಉಸಿರಾಟದ ವಿಷಯ ಅಲ್ಲ. ಆಧುನಿಕ ವಿಜ್ಞಾನ ಕೂಡ ಇದನ್ನೇ ಹೇಳ್ತಿದೆ. ನಿಮ್ಮ ದೇಹದ ಪ್ರತಿಯೊಂದು ಸಣ್ಣ ಕಣವೂ ಕೂಡ ಈ ಸೃಷ್ಟಿಯ ಕಣಗಳ ಜೊತೆ ನಿರಂತರ ವಿನಿಮಯದಲ್ಲಿ ಇರುತ್ತೆ ಅಂತ. ಈ ವಿನಿಮಯ ನಿಂತರೆ ನೀವು ಉಳಿಯೋದಿಲ್ಲ. ಯೋಗ ಅಂದರೆ ಇದನ್ನ ಅನುಭವದ ಮೂಲಕ ತಿಳಿದುಕೊಳ್ಳೋದು. ಆಧುನಿಕ ವಿಜ್ಞಾನ ಇವತ್ತು ಇಡೀ ಸೃಷ್ಟಿ ಕೇವಲ ಒಂದು ಶಕ್ತಿ ಅಂತ ಹೇಳುತ್ತೆ. ಜಗತ್ತಿನ ರಿಲಿಜಿಯನ್ಗಳೆಲ್ಲ ದೇವರು ಎಲ್ಲೆಡೆ ಇದ್ದಾನೆ ಅಂತ ಹೇಳ್ತಾ ಬಂದಿವೆ. ದೇವರು ಎಲ್ಲೆಡೆ ಇದ್ದಾನೆ ಅಂತ ಅನ್ನಿ, ಅಥವಾ ಎಲ್ಲಾನೂ ಒಂದೇ ಶಕ್ತಿ ಅಂತ ಅನ್ನಿ. ನಾವು ಮಾತಾಡ್ತಿರೋದು ಒಂದೇ ಸತ್ಯದ ಬಗ್ಗೆನಾ, ಬೇರೆ ಬೇರೆ ಸತ್ಯದ ಬಗ್ಗೆನಾ? ದೇವರು ಎಲ್ಲೆಡೆ ಇದ್ದಾನೆ, ಎಲ್ಲಾನೂ ಒಂದೇ ಶಕ್ತಿ ಅಂದ್ರೆ ಅದು ಒಂದೇ ಸತ್ಯನಾ, ಬೇರೆ ಬೇರೆ ಸತ್ಯನಾ? ಒಂದೇ ಸತ್ಯ. ಇದೇನಂದ್ರೆ ವಿಜ್ಞಾನಿ ಇದನ್ನ ಅನುಭವಿಸಿಲ್ಲ. ಅವನು ತಾರ್ಕಿಕ ಲೆಕ್ಕಾಚಾರದಿಂದ ಇಲ್ಲಿಗೆ ಬಂದಿದ್ದಾನೆ. ರಿಲಿಜಿಯಸ್ ವ್ಯಕ್ತಿ ಕೂಡ ಇದನ್ನ ಅನುಭವಿಸಿಲ್ಲ. ಪುಸ್ತಕದಲ್ಲಿ ಬರೆದಿದೆ, ಯಾರೋ ಹೇಳಿದ್ದಾರೆ ಅಂತ ಅದನ್ನ ನಂಬ್ತಾನೆ ಅಷ್ಟೇ. ಈಗ ನೀವು ಈ ನಂಬಿಕೆಗಳನ್ನ ಅಥವಾ ಲೆಕ್ಕಾಚಾರನ ಒಪ್ಪಿಕೊಳ್ಳಲ್ಲ ಅಂದ್ರೆ ನೀವು ಒಬ್ಬ ಯೋಗಿ ಆಗ್ತೀರಾ. ಹೌದು, ನೀವು ಸ್ವತಃ ಅನುಭವಿಸಿಯೇ ಸತ್ಯ ತಿಳ್ಕೋಬೇಕು ಅನ್ಕೊಂಡ್ರೆ ಆಗ ನೀವು ಯೋಗಿಯಾಗ್ತೀರಾ. ನೀವು ಈ ಸೃಷ್ಟಿಯ ಐಕ್ಯತೆಯನ್ನು ತಿಳ್ಕೋಬೇಕು. ಎಲ್ಲ ಒಂದೇ ಆಗಿರೋ ಆ ಸ್ವರೂಪನ ತಿಳ್ಕೋಬೇಕು. ಬರೀ ನಂಬೋದಲ್ಲ. ನಿಮ್ಮ ಕೈ ಬೆರಳನ್ನ ಹೇಗೆ ಅನುಭವಿಸ್ತೀರೋ ಹಾಗೆ ಸುತ್ತ ಇರೋ ಎಲ್ಲವನ್ನೂ ಅನುಭವಿಸಿದರೆ ಯೋಗದಲ್ಲಿದ್ದೀರಿ ಅಂತರ್ಥ.